ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ನಾನು ಇವತ್ತು ಒಂದು 12 ವೋಲ್ಟಲ್ಲಿ ಬ್ಯಾಟ್ರಿ ಪ್ಯಾಕ್ ರೆಡಿ ಮಾಡೋಣ ಅಂತ ನಾನು ಐಡಿಯಾ ಮಾಡ್ತಾಯಿದ್ದೀನಿ. ಓಕೆನಾ, ಇದು ಬಂದು ನಮ್ಮದು ಹಳೆಯ ಲ್ಯಾಪ್ಟಾಪ್ ಬ್ಯಾಟ್ರಿ ಇದು. ಓಕೆನಾ, ಲ್ಯಾಪ್ಟಾಪ್ ಒಳಗೆ ಬ್ಯಾಟ್ರಿ ಬರುತ್ತೆ, ಲೈಕ್ ಈ ಥರ ಬರುತ್ತೆ ಬ್ಯಾಟ್ರಿ. ಓಕೆನಾ, ಲ್ಯಾಪ್ಟಾಪ್ ಒಳಗೆ ಇದು ಬೋರ್ಡ್ ಬರುತ್ತೆ, ಈ ಥರ ಬೋರ್ಡ್ ಬರುತ್ತೆ. ಓಕೆನಾ, ಈ ಥರ ಬ್ಯಾಟ್ರಿ ಬರುತ್ತೆ. ಓಕೆನಾ, ಆ ಥರದ್ದು ಇದು ಹಳೆ ಬ್ಯಾಟ್ರಿ ಇದು. ಓಕೆನಾ, ನೋಡಿ, ಇದು ಪ್ಯಾರಲಲ್ ಕನೆಕ್ಷನ್ ಇರುತ್ತೆ. ಓಕೆನಾ, ಪ್ಯಾರಲಲ್ಲಿ 2 ಬ್ಯಾಟ್ರಿ ಇರುತ್ತೆ. 2 ಬ್ಯಾಟ್ರಿಯಿಂದ ಇದಕ್ಕೆ ಸೀರಿಯಸ್ ಕನೆಕ್ಷನ್ ಆಗುತ್ತೆ. ಇದೇ ಥರ ಪ್ಯಾರಲಲ್ಲಿ 2 ಬ್ಯಾಟ್ರಿ ಇರುತ್ತೆ. ಇದು 3 ಬ್ಯಾಟ್ರಿ ಸೇರಿ ಸೀರಿಯಸ್ ಆಗುತ್ತೆ. ಓಕೆನಾ, ಇದು ಬಂದು ನೋಡಿ, ಈ ಕಡೆ ನೆಗೆಟಿವ್ ಬರುತ್ತೆ. ಓಕೆನಾ, ಈ ಕಡೆ ಪಾಸಿಟಿವು, ತಿರ್ಗಾ ಇಲ್ಲಿ ನೆಗೆಟಿವ್ ಕನೆಕ್ಟ್ ಆಗುತ್ತೆ, ಈ ಕಡೆ ಪಾಸಿಟಿವ್ ಆಗುತ್ತೆ. ತಿರ್ಗಾ ಈ ಕಡೆ ಪಾಸಿಟಿವ್ ಇಂದ ಈ ಕಡೆ ನೆಗೆಟಿವ್ ಕನೆಕ್ಟ್ ಆಗುತ್ತೆ, ನೆಗೆಟಿವ್ ಇಂದ ಇಲ್ಲಿ ಪಾಸಿಟಿವ್ ಬರುತ್ತೆ. ಓಕೆನಾ, ಇವಾಗ ನಾವು ಇದನ್ನ ಬ್ಯಾಟ್ರಿ ಇದು ಮಾಡಬೇಕು ಅಂದರೆ 12 ವೋಲ್ಟ್ ಮಾಡಬೇಕಾದ್ರೆ ನಮಗೆ ಲಿಥಿಯಮಲ್ಲಿ ಫಸ್ಟು ನಮ್ಗೆ ಏನು ಬೇಕಾಗುತ್ತೆ, ಒಂದು BMS ಅಂತ ಬರುತ್ತೆ. ಓಕೆನಾ, BMS ಅಂದರೆ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ನೋಡಿ, ಇದೆ ಬೋರ್ಡು. ಓಕೆನಾ, BMS ಅಂತ ಬರುತ್ತೆ. ಓಕೆನಾ, ಇದು ನಮ್ಗೆ ಏನು ಮಾಡುತ್ತೆ ಅಂದರೆ ನಮ್ಮದು ಎಲ್ಲ ಬ್ಯಾಟ್ರಿಗೂ ಪ್ರೊಟೆಕ್ಟ್ ಮಾಡುತ್ತೆ ಇದು. ಓಕೆನಾ, ಹೈ ವೋಲ್ಟೇಜ್ ಆಗಲಿ ಮತ್ತು ಫುಲ್ಲು ಡಿಸ್ಚಾರ್ಜ್ ಆಗುತ್ತಲ್ಲ, ಡಿಸ್ಚಾರ್ಜ್ ಆಗೋದನ್ನ ಎಲ್ಲ ಪ್ರೊಟೆಕ್ಟ್ ಮಾಡುತ್ತೆ. ಜಾಸ್ತಿ ಡಿಸ್ಚಾರ್ಜು ಮಾಡೋಕ್ಕಾಗಲ್ಲ, ಜಾಸ್ತಿ ಚಾರ್ಜು ಮಾಡೋಕ್ಕೆ ಬಿಡಲ್ಲ. ಇದು ಕರೆಕ್ಟಾಗಿ ಮೇಂಟೈನ್ ಮಾಡುತ್ತೆ. ಓಕೆನಾ, ಇದು ಬಂದು ಈ ರೀತಿ ಬರುತ್ತೆ. ಇದು ಬಂದು ನೋಡಿ 3S ಅಂದರೆ 3 ಶೆಲ್ ಅಂತ. ಓಕೆನಾ, ಇದು ಮ್ಯಾಕ್ಸಿಮಮ್ 10 amps ಗಂಟ ವರ್ಕ್ ಆಗುತ್ತೆ. ಓಕೆನಾ, ಮತ್ತು ಇದು ಕನೆಕ್ಷನ್ನು ತುಂಬ ಈಸಿ. ಓಕೆನಾ, ನಾನು ಹಾಗೆ ಕನೆಕ್ಷನ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ, ಇದು 0 ವೋಲ್ಟ್ ಅಂದರೆ ನಮಗೆ ನೆಗೆಟಿವ್ ಕನೆಕ್ಷನ್. ಇದು ಯಾವತ್ತೂ ಬ್ಯಾಟ್ರಿ ನಾವು ಇದನ್ನ ಕನೆಕ್ಟ್ ಮಾಡಬೇಕಾದ್ರೆ ನಾವು ಬ್ಯಾಟ್ರಿ ನೆಗೆಟಿವಿಂದ ಸ್ಟಾರ್ಟ್ ಮಾಡಬೇಕು. ನಾವು ಈ ನೋಡಿ, ಇದನ್ನ ನೆಗೆಟಿವ್ ಕನೆಕ್ಟ್ ಮಾಡಿದ್ರೆ ಇದು 3 ವೋಲ್ಟು 3.7 ವೋಲ್ಟ್ ಪಾಸಿಟಿವ್ ಕನೆಕ್ಟ್ ಮಾಡಬೇಕು. ತಿರ್ಗಿ ಇದು 7.4 ವೋಲ್ಟ್ ಪಾಸಿಟಿವ್, ಇದು 11.1 ವೋಲ್ಟು ಪಾಸಿಟಿವ್. ಓಕೆನಾ, ಆ ರೀತಿ ಬರುತ್ತೆ. ನಮಗೆ 0 ಇಂದ 7 ಹೆಂಗೆ ಬರುತ್ತೆ ಅಂತ ನಾನು ಮಲ್ಟಿಮೀಟ್ರಲ್ಲಿ ಚೆಕ್ ಮಾಡ್ತೀನಿ. ಓಕೆನಾ, ನೋಡಿ, ಇದು ಮಲ್ಟಿಮೀಟ್ರು. ಓಕೆನಾ, ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಮಲ್ಟಿಮೀಟ್ರನ್ನ ಇಲ್ಲಿ ಇಟ್ಕೊಳ್ತೀನಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಮಲ್ಟಿಮೀಟ್ರು. ಇದು ನೆಗೆಟಿವ್. ಓಕೆನಾ, ಈ ಶೆಲ್ದು ಫಸ್ಟ್ ನೆಗೆಟಿವ್, ಇದು ಈ ಶೆಲ್ದು ಈ ಲೈನ್ದು ಫಸ್ಟ್ ಪಾಸಿಟಿವ್. ಓಕೆನಾ, ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ ಇವಾಗ ಕಾಣಿಸುತ್ತೆ. ನೋಡಿ, ಪಾಸಿಟಿವ್ ಕನೆಕ್ಟ್ ಮಾಡಿದ್ದೀನಿ. ಓಕೆನಾ, 3.6 ವೋಲ್ಟು ನಮಗೆ ಫಸ್ಟು ನೆಗೆಟಿವ್ ಇಲ್ಲಿ 3.6 ವೋಲ್ಟ್ ಬಂದಿದೆಯಲ್ಲ, ಅದು ಇಲ್ಲಿ ಕನೆಕ್ಟ್ ಮಾಡ್ಬೋದು. ಓಕೆನಾ, ಇದು ಒಂದೇ ಲೈನು, ಇಲ್ಲಿ ಕನೆಕ್ಟ್ ಮಾಡೋದು ಸೇಮ್ ಬರುತ್ತೆ. ತಿರ್ಗಾ ಇಲ್ಲಿಂದ ನೋಡಿ, ನೆಗೆಟಿವ್ ಇಲ್ಲಿ ಇಡ್ತೀನಾ, ತಿರ್ಗಾ ನೋಡಿ ಇಲ್ಲಿಂದ ಇದು 3ನೇ ಶೆಲ್ಲು. ಓಕೆನಾ, ನೋಡಿ ಇಲ್ಲಿ ನಮಗೆ ಎಷ್ಟು ಬರ್ತಾಯಿದೆ ಕಾಣಿಸ್ತಿದೆಯಾ? 7.27. ಓಕೆನಾ, ತಿರ್ಗಾ ಹಂಗೆ ಇಲ್ಲಿ ಬಂದರೆ 11.11 ಬರಬೇಕು. ಓಕೆನಾ, 11.27 ಬರ್ತಾಯಿದೆ. ಓಕೆನಾ, ಚಾರ್ಜರ್ ಹತ್ರ ಜಾಸ್ತಿ ಬರುತ್ತೆ. ಓಕೆನಾ, ಇವಾಗ ನಾವು ಇದನ್ನ BMSಗೆ ಯಾವ ರೀತಿ ಕನೆಕ್ಟ್ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ. ನೋಡಿ, ಇವಾಗ ಇದು ಮೀಟ್ರ್ ಸೈಡ್ಗೆ ಇಟ್ಕೊಳ್ಳೋಣ. ನೋಡಿ, ಇವಾಗ ನಮಗೆ ಬೋರ್ಡ್ ಇವಾಗ ಹಿಂಗೆ ಉಲ್ಟಾ ಮಾಡಿಕೊಂಡ್ರೆ 0 ವೋಲ್ಟು ಇಲ್ಲಿ ಬರುತ್ತೆ. ಓಕೆನಾ, ಕಾಣಿಸ್ತಿದೆಯಾ? 0 ವೋಲ್ಟು ಎಲ್ಲಿ ಬರುತ್ತೆ, 0 ವೋಲ್ಟ್ ಇಲ್ಲಿ ಬರುತ್ತೆ. 0ನ ನಾವು ಈ ಬ್ಯಾಟ್ರಿಯ ಫಸ್ಟ್ ನೆಗೆಟಿವಲ್ಲಿ ನಾನಿದು 0 ವೋಲ್ಟ್ ಕನೆಕ್ಟ್ ಮಾಡ್ಕೊತೀನಿ. ಓಕೆನಾ, ಇದು 0 ವೋಲ್ಟ್ ಇಲ್ಲೇ ಬರುತ್ತೆ. ಫಸ್ಟ್ ನೆಗೆಟಿವ್ ನಮಗೆ 0 ವೋಲ್ಟ್ ಆಗುತ್ತೆ. 0 ವೋಲ್ಟ್ ಆದಮೇಲೆ ಈ ಶೆಲ್ದು ನಮಗೆ ಫಸ್ಟ್ ಪಾಸಿಟಿವ್. ನೋಡಿ, ಈ ಶೆಲ್ದು ಫಸ್ಟ್ ಪಾಸಿಟಿವ್ ಇಲ್ಲಿ ಬರುತ್ತೆ. ಓಕೆನಾ, ಈ ಲೈನ್ ಬರುತ್ತೆ ಒಂದೇ ಇದು. ಓಕೆನಾ, ನಾನು ಇಲ್ಲಿ ಕೊಟ್ಟೆ ಅಂತ ಕನ್ಫ್ಯೂಸ್ ಮಾಡ್ಕೊಬೇಡಿ. ಇಲ್ಲಿ ಪಾಸಿಟಿವಿಂದ ಇಲ್ಲಿ ನೆಗೆಟಿವ್ ಕನೆಕ್ಟ್ ಆಗಿರುತ್ತೆ. ನಾನು ಇದು 3.7 ವೋಲ್ಟ್ ಇದೆಯಲ್ಲ, ಇಲ್ಲಿ 3.7 ಇದೆಯಲ್ಲ, ಇದನ್ನ ಫಸ್ಟ್ ಇದಕ್ಕೆ ಕನೆಕ್ಟ್ ಮಾಡ್ಕೊಳ್ತೀನಿ ನಾನು. ಓಕೆನಾ, ನೋಡಿ ಇಲ್ಲಿ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕನೆಕ್ಟ್ ಆಯಿತು. ಓಕೆನಾ, ಇವಾಗ ಇದು 3.7 ವೋಲ್ಟು ಇಲ್ಲಿ ಕನೆಕ್ಟ್ ಆಯಿತು. ಇವಾಗ ನೆಕ್ಸ್ಟು 7.4 ನಮ್ಗೆ ಎಲ್ಲಿ ಬರುತ್ತೆ ನೋಡಿ, ಈ ಬ್ಯಾಟ್ರಿ ಇಲ್ಲಿ ಬರುತ್ತೆ. ಓಕೆನಾ, ಇದು 0 ಆಯಿತು, ಇದು 3.7 ಆಯಿತು, ಇಲ್ಲಿಗೆ 7 ಬರುತ್ತೆ. ಓಕೆನಾ, ಇವಾಗ 7 ನಾವು ಇಲ್ಲಿಗೆ ಕನೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, 7 ಇಲ್ಲಿಗೆ ಕನೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ, ನೋಡಿ 7 ವೋಲ್ಟು ಇಲ್ಲಿ ಕನೆಕ್ಟ್ ಆಯಿತು. 7 ಆದಮೇಲೆ ಲಾಸ್ಟ್ ಬರೋದು ನಮಗೆ 11.11 ವೋಲ್ಟ್ ಒಂದು. ಓಕೆನಾ, ಇದು ಲಾಸ್ಟ್ ಬರುತ್ತೆ. ಇದು ಬಂದು ಲಾಸ್ಟ್ ಪಾಸಿಟಿವ್ ಕನೆಕ್ಟ್ ಆಗುತ್ತೆ. ಓಕೆನಾ, ನೋಡಿ ಇಲ್ಲಿ ಕನೆಕ್ಟ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಪಾಸಿಟಿವ್ ಕನೆಕ್ಟ್ ಆಯಿತು ನೋಡಿ. ಓಕೆನಾ, ಇವಾಗ ನಾವು ಪ್ರಾಪರಾಗಿ ಕನೆಕ್ಟ್ ಆಗಿದೆ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ. ಓಕೆನಾ,
ನೋಡಿ 0 ವೋಲ್ಟು ಈ ವೈರು, 3.7 ವೋಲ್ಟು ಇದು ಗ್ರೀನು, ಓಕೆನಾ. 7.4 ವೋಲ್ಟು ಈ ಕಡೆ ಬರುತ್ತೆ, 11.11 ವೋಲ್ಟ್ ಇಲ್ಲಿ ಬರುತ್ತೆ. ನಾವು ಇವಾಗ ಇದನ್ನ ಔಟ್ಪುಟ್ ಚೆಕ್ ಮಾಡೋಣ ಎಷ್ಟು ಬರ್ತಾಯಿದೆ ಅಂತ, ಓಕೆನಾ. ನೋಡಿ ಬ್ಲೂ ಬಂದು ಪಾಸಿಟಿವು, ಗ್ರೀನ್ ಬಂದು ನೆಗೆಟಿವ್ ಇದು, ಓಕೆನಾ. ನೋಡಿ ಇಲ್ಲಿ P- P+ ಅಂತ ಇದೆಯಲ್ಲ, ಇವಾಗ ಇದು ನೆಗೆಟಿವ್ ಗಿಡನ, ಇದು ರೆಡ್ ಬಂದು ಪಾಸಿಟಿವ್ ಗಿಡನ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆ ನೋಡಿ 10.89 ಬರ್ತಾಯಿದೆ, ಓಕೆನಾ. ಇದು BMS ಬಂದು ಇದು ವೋಲ್ಟೇಜು ಸ್ವಲ್ಪ ಇದು ಮಾಡುತ್ತೆ, ಓಕೆನಾ. ಇದು 11 ಇದ್ದರೆ ನೋಡಿ, ಇದು 11 ಇದೆ, 11 ಇದೆ, ಓಕೆನಾ. ಇದರಲ್ಲಿ ಬರ್ಬೇಕಾದ್ರೆ ಔಟ್ಪುಟ್ಟು ಸ್ವಲ್ಪ ಕಡಿಮೆ ಬರುತ್ತೆ, ಓಕೆನಾ. ಬಟ್ ಅದು ಬ್ಯಾಟ್ರಿನ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ, ಯಾವುದು ಓವರ್ ಚಾರ್ಜ್ ಯಾವುದು ಓವರ್ ಡಿಸ್ಚಾರ್ಜ್ ಇರುತ್ತೆ. ನಮ್ಗೆ ಟೋಟಲ್ ಆಗಬೇಕಾದ್ರೆ ನೋಡಿ ಇದು 3.5 ಇರುತ್ತೆ, ಇದು 2 ಇರುತ್ತೆ, ಓಕೆನಾ. 2.2 2.5 ಇರುತ್ತೆ, ಓಕೆನಾ. ಇದು ಅದೇ ಥರ 3.5 3.7 ಆ ಥರ ಇರುತ್ತೆ, ಓಕೆನಾ. ಇದೇನು ಮಾಡುತ್ತೆ, ಬ್ಯಾಟ್ರಿ ಬ್ಯಾಲೆನ್ಸ್ ಮಾಡುತ್ತೆ, ಯಾವುದನ್ನು ಡಿಸ್ಚಾರ್ಜ್ ಆಗಿರುತ್ತೆ ಇದನ್ನ ನಮಗೆ ಇದು ಮಾಡುತ್ತೆ, ಇದರಿಂದ ನಮಗೆ ಕನ್ಸ್ಯೂಮ್ ಮಾಡುತ್ತೆ, ಅದರಿಂದ ನಮಗೆ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ, ಓಕೆನಾ. ಅದರಿಂದ ನಮಗೆ ಕಡಿಮೆ ಬರ್ತಾಯಿದೆ. ನಾವು ಒಂದು ಸತಿ ಫುಲ್ ಚಾರ್ಜ್ ಮಾಡಿದ್ರೆ ನಮಗೆ ಕರೆಕ್ಟಾಗಿ 11 ವೋಲ್ಟು ಕರೆಕ್ಟಾಗಿ ಔಟ್ಪುಟ್ ಬರುತ್ತೆ, 11.5 11 ಅಲ್ಲಿ ಗಂಟ ಬರುತ್ತೆ, ಓಕೆನಾ. ಫುಲ್ ಚಾರ್ಜ್ ಆಗಬೇಕು, ಇದು ಚಾರ್ಜಿಂಗ್ ಇಲ್ಲ ಬ್ಯಾಟ್ರಿ, ಓಕೆನಾ. ಫುಲ್ ನೋಡಿ ಬರ್ತಾಯಿದೆ 10.88 ಬರ್ತಾಯಿದೆ. ಇದು ನೋಡಿ ಇವಾಗ ಕಂಪ್ಲೀಟಾಗಿ ನಮಗೆ ಒಂದು ಪವರ್ ಬ್ಯಾಂಕು ರೆಡಿ ಆಯ್ತು ನೋಡಿ ಇದನ್ನ ಇವಾಗ ಈ ರೀತಿ ಹಾಕ್ಬಿಟ್ಟು ಇದಕ್ಕೆ ಟೇಪ್ ಹಾಕ್ಬಿಟ್ರೆ ಮುಗೀತು, ಇದು ಬ್ಯಾಟ್ರಿ ರೆಡಿ ಆಯಿತು ಅಂತ, ಓಕೆನಾ. ಇವಾಗ ನಾನು ಇದರಲ್ಲಿ ಲೋಡ್ ಚೆಕ್ ಮಾಡ್ತೀನಿ, ಓಕೆನಾ. ಲೋಡ್ ಚೆಕ್ ಮಾಡೋದಕ್ಕೆ ನನ್ನ ಹತ್ರ ನೋಡಿ ಇಲ್ಲಿ ಒಂದು ಸಿಸ್ಟಮ್ ಇದೆ, ಓಕೆನಾ. ಇದು ಬ್ಲೂಟೂತ್ ಆಡಿಯೋ ಬೋರ್ಡ್ ಇದೆ, ಓಕೆನಾ. ನೋಡಿ ಇದು ಆಡಿಯೋ ಬೋರ್ಡು, ಓಕೆನಾ, ಫುಲ್ ಸೆಟ್ ಇದೆ. ಬಟ್ ಇದು ನಾನು ರೆಡಿ ಮಾಡಿರೋದು, ಓಕೆನಾ. ಅದಕ್ಕೆ ಬಾಕ್ಸ್ ಏನಿಲ್ಲ, ಇವಾಗ ಇದಕ್ಕೆ ಕನೆಕ್ಟ್ ಮಾಡ್ತಾಯಿದ್ದೀನಿ ನಾನು. ನೋಡೋಣ ಏನು ಎಷ್ಟು ಪವರ್ ಇದೆ, ಎಷ್ಟು ಇದಾಗುತ್ತೆ ಅಂತ ಚೆಕ್ ಮಾಡೋಣ, ಓಕೆನಾ. ನಿಮಗೆ ಇದು ಲೋಡ್ ಎಷ್ಟು ಕೆಪಾಸಿಟಿ ಎತ್ತುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಕನೆಕ್ಟ್ ಮಾಡಿದ್ದೀನಿ ನೋಡಿ, ಇದರಿಂದಾನೇ ಓಡ್ತಾ ಇರೋದು, ಓಕೆನಾ. ಇದಕ್ಕೆ ನಾನು ಕನೆಕ್ಟ್ ಮಾಡಿರೋದು ಸ್ಪೀಕರ್ ಬಂದು ತುಂಬ ದೊಡ್ಡ ಸ್ಪೀಕರ್ಗಳು, ಓಕೆನಾ. ಒಂದು ಟ್ವಿಟರ್ ಇದೆ, ಒಂದು ದೊಡ್ಡದು ಸ್ಪೀಕರ್ ಇದೆ, ಓಕೆನಾ. ಫುಲ್ ಹತ್ರ ಲೋಡ್ ಎತ್ತುತ್ತಾ ಇದೆ, ಓಕೆನಾ. ನಾನು ಸ್ಯಾಂಪಲ್ ನಿಮಗೆ ಒಂದು ಇದಾಗಿ ತೋರಿಸ್ತೀನಿ ನೋಡಿ. ನೋಡಿ ಕಂಪ್ಲೀಟಾಗಿ ಫುಲ್ ವಾಲ್ಯೂಮಲ್ಲಿ ಫುಲ್ ಪವರ್ ತೊಗೊಳ್ತಾ ಇದೆ ಇದು, ಓಕೆನಾ. ಏನು ಲ್ಯಾಗ್ ಆಗಲಿ ಇಲ್ಲಾಂದರೆ ಸ್ವಲ್ಪ ಪವರ್ ಏನಾಗುತ್ತೆ, ಇದು ಲೋಡ್ ಕೊಟ್ಟಾಗ ಒಂದೊಂದು ಟೈಮಲ್ಲಿ ಅದು ಪವರು ಇದು ಮಾಡುತ್ತೆ, ಓಕೆನಾ, ಕಡಿಮೆ ಮಾಡುತ್ತೆ, ಆ ಥರ ಏನೂ ಸಮಸ್ಯೆ ಆಗ್ತಿಲ್ಲ. ಏನು ಪ್ರಾಪರಾಗಿ ಏನು ವೋಲ್ಟೇಜ್ ಬರಬೇಕು, ಏನು ವಾಯ್ಸ್ ಕ್ಲಿಯರಿಟಿ ಬರಬೇಕು ಕರೆಕ್ಟಾಗಿ ಬರ್ತಾಯಿದೆ. ನಾವು ಎಷ್ಟು ದೊಡ್ಡ ಸ್ಪೀಕರ್ ಹಾಕಿರೋದು, ಓಕೆನಾ, ಸಬ್ವೂಫರ್ ಹಾಕಿರೋದು, ಇದಕ್ಕೆ ಸಬ್ವೂಫರ್ ಕನೆಕ್ಟ್ ಮಾಡಿರೋದು, ಓಕೆನಾ. ಆದ್ರೂ ಪ್ರಾಪರಾಗಿ ಬರ್ತಾಯಿದೆ, ಏನು ಡಿಸ್ಟ್ರೋಷನ್ ಏನೂ ಇಲ್ಲ, ಓಕೆನಾ. BMS ಕ್ಲೀನಾಗೆ ಮ್ಯಾನೇಜ್ ಮಾಡ್ತಾಯಿದೆ ಪ್ರತಿಯೊಂದೂ, ವೋಲ್ಟೇಜ್ ಆಗಲಿ ಕರೆಂಟ್ ಆಗಲಿ. ನೋಡಿ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.